ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟೀಸ್ ಕಡೆಯಿಂದ ಚೇತನ್ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಮಾಗಡಿ ಮೇನ್ ರೋಡ್ ಬ್ಯಾಡ್ರಳ್ಳಿ BL ಲೇಔಟ್ ಹತ್ರ ಇರೋ ಪ್ರಕೃತಿ ಲೇಔಟ್ನಲ್ಲಿ ಇದ್ದೀವಿ. ಈ ಒಂದು ಲೇಔಟ್ನ ಏಕಾತ ಸೈಟ್ನಲ್ಲಿ ಕಟ್ಟಿರೋ ಒಂದು ರೆಂಟಲ್ ಪರ್ಪಸ್ ಬಿಲ್ಡಿಂಗ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30/40 ಈಸ್ಟ್ ಸೌತ್ ಕಾರ್ನರ್ ಸೈಟ್ನಲ್ಲಿ ಕಟ್ಟಿದ್ದಾರೆ. ಹಾಗೆ ಬಿಲ್ಟಪ್ ಏರಿಯಾ ಬಗ್ಗೆ ಹೇಳೋದಾದ್ರೆ ಟೋಟಲ್ ಆಗಿ 4800 ಸ್ಕ್ವೇರ್ ಫೀಟ್ ಬಿಲ್ಟಪ್ ಆಗಿದೆ, ಅಂದ್ರೆ 48 ಚದರ ಬರುತ್ತೆ. ಈ ಮನೆ ನಿಮಗೆ ಈಸ್ಟ್ ಸೈಡ್ ನಲ್ಲಿ 40 ಫೀಟ್ ರೋಡ್ ಬರುತ್ತೆ, ಹಾಗೆ ಸೌತ್ ಸೈಡ್ ನಲ್ಲಿ 30 ಫೀಟ್ ರೋಡ್ ಬರುತ್ತೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಇದು ನಿಮಗೆ ಈಸ್ಟ್ ಸೈಡ್ ನಲ್ಲಿ ಬರುವಂತ ಎಲಿವೇಶನ್. ಈಗ ಸೌತ್ ಸೈಡ್ ನಲ್ಲಿ ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಈ ಒಂದು ಬಿಲ್ಡಿಂಗ್ ನಲ್ಲಿ ನಿಮಗೆ ಟೋಟಲ್ ಆಗಿ 4 ಮನೆ ಹಾಗೆ 2 ಕಮರ್ಷಿಯಲ್ ಅಂಗಡಿಗಳು ಬರುತ್ತೆ. ಇದು ಈಸ್ಟ್ ಸೈಡ್ ನಲ್ಲಿ ಬರುವಂತ 2 ಕಮರ್ಷಿಯಲ್ ಶಾಪ್ಸ್, ಬಾಡಿಗೆಗೋಸ್ಕರ ಮಾಡಿರೋ ಕಮರ್ಷಿಯಲ್ ಅಂಗಡಿಗಳಿದು. ನಿಮಗೆ ಸೌತ್ ಕಾರ್ನರ್ ಅಲ್ಲೂ ಒಂದು ಡಬಲ್ ಡೋರ್ ಅಂಗಡಿ ಬರುತ್ತಿದ್ದು. ಹಾಗೆ ನಾವು ಸೌತ್ ಸೈಡ್ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಈ ಅಂಗಡಿಗಳ ಹಿಂದೆ ಪಾರ್ಕಿಂಗ್ ಏರಿಯಾ ಬರುತ್ತೆ. ಇಲ್ಲಿ ಸ್ಲೈಡಿಂಗ್ ಗೇಟ್ ಮಾಡಿದ್ದಾರೆ. MS ಇಂದ ಗೇಟ್ ಮಾಡಿ ಸೆಂಟರ್ನಲ್ಲಿ CNC ಕಟಿಂಗ್ ಶೀಟ್ ಯೂಸ್ ಮಾಡಿದ್ದಾರೆ ಡಿಸೈನ್ಗೆ. ಪಾರ್ಕಿಂಗ್ ಒಳಗೆ ಎಂಟ್ರಿ ಆದ್ರೆ ನಿಮಗೆ ನೋಡ್ಬೋದು, ಈ ಪಾರ್ಕಿಂಗ್ ಅಲ್ಲಿ ಆಲ್ಮೋಸ್ಟ್ ಒಂದು 3 ಕಾರ್ಸ್ ಪಾರ್ಕ್ ಮಾಡ್ಬೋದು. ಹಾಗೆ ಒಂದು 4ರಿಂದ 5 2 ವೀಲರ್ಸ್ ಕೂಡ ಪಾರ್ಕ್ ಮಾಡ್ಬೋದು. ಫ್ಲೋರಿಂಗ್ ಬಗ್ಗೆ ಹೇಳೋದಾದ್ರೆ 15/15 ಡಿಸೈನರ್ ಟೈಲ್ ಯೂಸ್ ಮಾಡಿದ್ದಾರೆ. ಇದು ನಿಮಗೆ ಪ್ರತಿಯೊಂದು ಮನೆಗೂ ಸಪ್ರೇಟ್ ಮೀಟರ್ಸ್, ಆಗಲೇ ನಿಮಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಕೂಡ ಬಂದಾಗಿದೆ. ಎಲ್ಲ ಮೀಟರ್ಸ್ ನೋಡ್ಬೋದು, ಮೀಟರ್ ಬಾಕ್ಸ್ ಬರುತ್ತೆ. ಇಲ್ಲಿ ಕಂಟಿನ್ಯೂ ಮಾಡಿದ್ರೆ ಮುಂದೆ ನಮಗೆ ಸಿಲಿಂಡರ್ಸ್ ಇಡೋದಕ್ಕೆ MS ಇಂದ ಗ್ರಿಲ್ ಮಾಡಿ ಸೇಫ್ಟಿ ಗ್ರಿಲ್ ಮಾಡಿಬಿಟ್ಟಿದ್ದಾರೆ. ನೀವು ಲಾಕ್ ಕೂಡ ಮಾಡ್ಕೋಬೋದು. ಇದನ್ನು ಪ್ರತಿಯೊಂದು ಮನೆಗೂ ಸಪ್ರೇಟ್ ಆಗಿ ಮಾಡಿದ್ದಾರೆ. ಈ ಕಡೆ ಕಾರ್ನರಲ್ಲಿ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಬರುತ್ತೆ. ಈ ವಾಶ್ರೂಮ್ ಇಂದ ನಾವು ಈ ಕಡೆ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಸೆಟ್ ಬ್ಯಾಕ್ ಏರಿಯಾ ಸಿಗುತ್ತೆ. ಇದು ಈಸ್ಟ್ ಕಡೆಯಿಂದ ಬರೋದಕ್ಕೆ ಒಂದು ಎಂಟ್ರಿ ಕೊಟ್ಟಿದ್ದಾರೆ ಗೇಟ್ ಇಂದ. ಇಲ್ಲಿ ನಿಮಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬರುತ್ತೆ. ಮುಂದೆ ಹೋದ್ರೆ ನಿಮಗೆ ಸಂಪ್ ಸಿಗುತ್ತೆ. ಈ ಒಂದು ಸಂಪ್ ನಿಮಗೆ ಟೋಟಲ್ ಆಗಿ 16,000 ಲೀಟರ್ಸ್ ಕೆಪಾಸಿಟಿ ಇರುವಂತ ಸಂಪ್ ಇದು. ಇದಿಷ್ಟು ನಿಮಗೆ ಪಾರ್ಕಿಂಗ್ ನಲ್ಲಿ ಸಿಗುವಂಥದ್ದು. ಈಗ ಫಸ್ಟ್ ಫ್ಲೋರ್ ನಿಂದ ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ. ನಾವು ಇಲ್ಲಿ ಕಂಟಿನ್ಯೂ ಮಾಡಿದ್ರೆ ಫಸ್ಟ್ ಫ್ಲೋರ್ಗೆ ಸ್ಟೆಪ್ಸ್ ಸಿಗುತ್ತೆ. ಸ್ಟೆಪ್ಸ್ ನಲ್ಲಿ ನಿಮಗೆ ಆಂಟಿಸ್ಕಿಡ್ ಲಪೋತ್ರಾ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೇಲಿಂಗ್ಸ್ ಬಗ್ಗೆ ಹೇಳೋದ್ರೆ MS ಇಂದ ಮಾಡಿರುವಂಥದ್ದು. ಮೇಲೆ ಬಂದ್ರೆ ನಾವು 2 BHK ಮನೆಗೆ ಎಂಟ್ರೆನ್ಸ್ ಸಿಗುತ್ತೆ. ನೋಡ್ಬೋದು, ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಟೈಲಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಒಂದು 2 ಶಟರ್ ಟೀಕುಡ್ ವಿಂಡೋ ಸಿಗುತ್ತೆ ಫ್ರಂಟ್ ಅಲ್ಲಿ. ಅದರ ಪಕ್ಕದಲ್ಲೇ ನಿಮಗೆ ಮೈನ್ ಡೋರ್ ಸಿಗುತ್ತೆ. ಪ್ಯೂರ್ ಬರ್ಮಾ ಟೀಕಿಂದ ಮಾಡಿರುವಂತ ಮೈನ್ ಡೋರ್ ಇದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ನಮಗೆ ಮೊದಲು ಸಿಗುತ್ತದೆ ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾದಲ್ಲಿ ನಿಮಗೆ ಮೊದಲು ನಾವು ಒಳಗೆ ಎಂಟ್ರಿ ಆದ್ರೆ ಕಾಣೋದು TV ಕ್ಯಾಬಿನೆಟ್. ನಿಮ್ಗೆ ಆಲ್ಮೋಸ್ಟ್ ವಾಲ್ ಫುಲ್ ನಿಮಗೆ
ಒಂದು ವಾಲ್ ಎಂಟ್ರೆನ್ಸ್ ವಾಲ್ ಫುಲ್ ನಿಮಗೆ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಟಿ ವಿ ಕ್ಯಾಬಿನೆಟಲ್ಲಿ ರ್ಯಾಫ್ಟರ್ಸ್ ಯೂಸ್ ಮಾಡಿದ್ದಾರೆ, ಕೆಳಗಡೆ ಡ್ರಾಯರ್ಸ್ ಕೊಟ್ಟಿದ್ದಾರೆ. ಈ ಕಡೆ ನಿಮಗೆ ಶೋ ಪೀಸಸ್ ಇಡೋದಕ್ಕೆ ಒಂದು ರ್ಯಾಕ್ ಟೈಪ್ ಮಾಡಿದ್ದಾರೆ. ಮೇಲೆ ನೋಡೋದಾದ್ರೆ ನಿಮಗೆ ಪಿ ಒ ಪಿಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಎಲ್ ಶೇಪಲ್ಲಿ ಸ್ಪೇಸ್ ಸಿಗುತ್ತೆ ಸೋಫಾ ಹಾಕೋದಕ್ಕೆ. ತುಂಬ ದೊಡ್ಡದಾದಂಥ ಜಾಗ ಸಿಗುತ್ತೆ ನಿಮಗೆ. ಎರಡೂ ಕಡೆ ನಿಮಗೆ 4 ಸೀಟರ್ ಸೋಫಾಸ್ ಹಾಕ್ಬೋದು. 2 ಸೀಟರ್ ವಿಂಡೋ ಸಿಗುತ್ತೆ ಇಲ್ಲಿ. ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲೇ ನಿಮಗೆ ಎಡಗಡೆ ಒಂದು ಆರ್ಚ್ ಟೈಪ್ ಮಾಡಿದ್ದಾರೆ. ಇದು ಬಂದು ಕಿಚನ್ಗೆ ಎಂಟ್ರಿ ಆಗೋದಕ್ಕೆ ಮಾಡಿರೋಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ನಲ್ಲಿ ನಿಮಗೆ ಬಾಟಮ್ ಕ್ಯಾಬಿನೆಟ್ಸಲ್ಲಿ SS ಬ್ಯಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ. ಹಾಗೆ ಸ್ಟೋರೇಜಸ್ ಕೂಡ ಕೊಟ್ಟಿದ್ದಾರೆ, ಸ್ಟೋರೇಜ್ ಪ್ಲೇಸಸ್ ಕೊಟ್ಟಿದ್ದಾರೆ. ಈ ಕಡೆ ನಿಮಗೆ ಒಂದು ಗ್ರಾನೈಟ್ ಸಿಂಕ್ ಬರುತ್ತೆ. ಎಲ್ಲ 20 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಮೇಲೆ ನೋಡೋದಾದ್ರೆ ನಿಮಗೆ ಟಾಪ್ ಕ್ಯಾಬಿನೆಟ್ಸಲ್ಲಿ ಸ್ಟೋರೇಜಸ್ಗೆ ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅದ್ರ ಮೇಲ್ಗಡೆ ನಿಮಗೆ ಲಾಫ್ಟ್ ಬರುತ್ತೆ ಸ್ಟೋರೇಜ್. ಈ ಕಿಚನಲ್ಲಿ ನಿಮಗೆ ಎರಡೂ ಕಡೆ ಒಂದೊಂದು ಸಿಂಗಲ್ ಶಟರ್ ವಿಂಡೋ ಬರುತ್ತೆ. ನಾವು ಈ ಡೋರಿಂದ ಎಂಟ್ರಿ ಆದರೆ ನಮಗೆ ಯುಟಿಲಿಟಿ ಸ್ಪೇಸ್ ಸಿಗುತ್ತೆ, ಕಿಚನ್ ಯುಟಿಲಿಟಿ. ಇಲ್ಲಿ ನಿಮಗೆ ಎಲ್ಲ ಪೇಂಟ್ ಐಟಮ್ಸ್ ಎಲ್ಲ ಸ್ಟಫ್ ಮಾಡಿದರೆ ಒಳಗೆ ಹೋಗೋಕ್ಕಾಗ್ತಾ ಇಲ್ಲ. ಯುಟಿಲಿಟಿನೆಲ್ಲ ನಿಮಗೆ ಗ್ರಿಲ್ಲಿಂದ ಕವರ್ ಮಾಡಿರೋಂಥದ್ದು, MS ಗ್ರಿಲ್ ಮಾಡಿ ಕವರ್ ಮಾಡಿದ್ದಾರೆ. ಹಾಗೆ ನಾವು ಕಿಚನಿಂದ ಈ ಕಡೆ ಬಂದರೆ ನಮಗೆ ಡೈನಿಂಗ್ ಏರಿಯಾ ಸಿಗುತ್ತೆ. ಇದು ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾದಲ್ಲಿ ನಿಮಗೆ ಒಂದು ದೊಡ್ಡದಾದಂಥ ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಪಕ್ಕದಲ್ಲಿ ಒಂದು ಡೋರ್ ಕೂಡ ಇದೆ. ಈ ಡೋರ್ ಬಂದು ನಮಗೆ ಬಾಲ್ಕನಿಗೆ ಹೋಗೋದಕ್ಕೆ ಡೋರ್. ಬಾಲ್ಕನಿನಲ್ಲಿ ವಾಲ್ ಪೂರ್ತಿ ನಿಮಗೆ ಟೈಲಿಂದ ಕ್ಲಾಡಿಂಗ್ ಮಾಡಿರೋಂಥದ್ದು. ಈ ಬಾಲ್ಕನಿಯಲ್ಲಿ ಗ್ರಿಲ್ ಇನ್ನ ಆಗಿಲ್ಲ, ರೈಲಿಂಗ್ಸ್ ಮಾಡಿಲ್ಲ. ರೈಲಿಂಗ್ಸ್ ಬಂದು ನಿಮಗೆ SS ಮತ್ತೆ ಗ್ಲಾಸ್ ಯೂಸ್ ಮಾಡ್ತೀವಿ ಅಂತ ಓನರ್ ಹೇಳಿರೋಂಥದ್ದು. ಹಾಗೆ ಈ ಕಡೆ ಕಾರ್ನರ್ ಅಲ್ಲಿ ನೋಡೋದಾದ್ರೆ ನಮ್ಮ ಮತ್ತೆ ದೇವಮೂಲೆ ಕಾರ್ನರ್ ಅಲ್ಲಿ ನಿಮಗೆ ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ ನಲ್ಲಿ ನಿಮಗೆ ಪ್ಯೂರ್ ಟೀಕ್ ವುಡ್ ಇಂದ ಮಾಡಿರುವಂತ ವಾಸ್ಕಲ್ ಮತ್ತೆ ಡೋರ್ ಸಿಗುತ್ತೆ. ಡೋರ್ ನಲ್ಲಿ ಸೆಂಟರ್ ನಲ್ಲಿ ಒಂದು ಗ್ಲಾಸ್ ಕೂಡ ಯೂಸ್ ಮಾಡಿದ್ದಾರೆ, ಪ್ಲೈನ್ ಗ್ಲಾಸ್. ಎಲ್ಲ ವೈಟ್ ಟೈಲ್ ಯೂಸ್ ಮಾಡಿರೋದು ವಾಲ್ಗೆ. ಮೇಲೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಒಂದು ಸ್ಲ್ಯಾಬ್ ಟೈಪ್ ಮಾಡಿರೋಂಥದ್ದು ಫೋಟೋಸ್ ಇಡೋದಕ್ಕೆ. ಇಲ್ಲಿಂದ ನಾವು ಮತ್ತೆ ಲಿವಿಂಗ್ ಕಡೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಲಿವಿಂಗ್ನಲ್ಲಿ 3 ಡೋರ್ಸ್ ಇದೆ. ಈ ಡೋರಲ್ಲಿ ಎಂಟ್ರಿ ಆದರೆ ನಮಗೆ ವಾಶ್ರೂಮ್ಗೆ ಹೋಗೋದಕ್ಕೆ ಮಾಡಿರೋಂಥದ್ದು. ಇದು ಇಲ್ಲಿ ನಿಮಗೆ ಹ್ಯಾಂಡ್ ವಾಶ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಇದು ಕಾಮನ್ ವಾಶ್ರೂಮ್. ಇಲ್ಲಿಂದ ಹೊರಗೆ ಬಂದು ಮತ್ತೆ ಪಕ್ಕದಲ್ಲೇ ಮತ್ತೊಂದು ಡೋರ್ ಸಿಗುತ್ತೆ ನಿಮಗೆ. ಇದು ಮಾಸ್ಟರ್ ಬೆಡ್ರೂಮ್ಗೆ ಹೋಗೋದಕ್ಕೆ ಮಾಡಿರುವಂಥ ಡೋರ್. ಈ ಡೋರ್ಸಲ್ಲಿ ಎಲ್ಲ ಡೋರ್ಸಲ್ಲೂ ನಿಮಗೆ ವಾಸ್ಕಲ್ ಬಂದು ಟೀಕ್ ವುಡ್ ಇಂದ ಮಾಡಿರುವಂಥದ್ದು. ಡೋರ್ಸ್ ಬಂದು ರೆಡಿಮೇಡ್ ಡೋರ್ಸ್ ಯೂಸ್ ಮಾಡಿದ್ದಾರೆ. ಈ ರೂಮ್ ಒಳಗೆ ನಾವು ಎಂಟ್ರಿ ಆದರೆ ನಮಗೆ ಮೊದಲು ಕಾಣೋದು ವಾರ್ಡ್ರೋಬ್ಸ್. ಒಳ್ಳೆ ವುಡನ್ ಫಿನಿಶಿಂಗ್ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥ ವಾರ್ಡ್ರೋಬ್ ಸಿಗುತ್ತೆ. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ ಇಲ್ಲಿ ನಿಮಗೆ. ಇದು 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಅದರ ಪಕ್ಕದಲ್ಲೇ ನಿಮಗೆ TV ಕ್ಯಾಬಿನೆಟ್ ಸಿಗುತ್ತೆ. ಕೆಳಗಡೆ ಸ್ಟೋರೇಜ್ಗೆ ಕಂಪಾರ್ಟ್ಮೆಂಟ್ ಮಾಡಿದ್ದಾರೆ. ಅದರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲಿ ನಮಗೆ ಸ್ಟಡಿ ಟೇಬಲ್ ಸಿಗುತ್ತೆ, ಕಂಪ್ಯೂಟರ್ ಇಟ್ಕೊಳ್ಳೋದಕ್ಕೆ ಮಾಡಿರುವಂಥದ್ದು. ಇದು ಸ್ಟಡಿ ಟೇಬಲ್. ಮೇಲ್ಗಡೆ ಬುಕ್ ರ್ಯಾಕ್ ಸಿಗುತ್ತೆ. ಅದ್ರ ಮೇಲೆ ನೋಡೋದಾದ್ರೆ ನಿಮಗೆ ಫುಲ್ ಲಾಫ್ಟ್ ಮಾಡಿದ್ದಾರೆ. ತುಂಬ ದೊಡ್ಡದಾದಂಥ ಲಾಫ್ಟ್ ಇದೆ. ವಾಲ್ ಪೂರ್ತಿ ಬರುತ್ತೆ. ಮೇಲೆ ನೋಡೋದಾದ್ರೆ ನಿಮಗೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ.
ಈ ಕಡೆ ವಾರ್ಡ್ರೋಬ್ ಪಕ್ಕದಲ್ಲಿ ನಿಮಗೆ 3 ಶಟರ್ ಟೀಕ್ವುಡ್ ವಿಂಡೋ ಸಿಗುತ್ತೆ. ವಿಂಡೋಸ್ನಲ್ಲಿ ಬಂದು ಹುಣಸೂರು ಟೀಕ್ ಯೂಸ್ ಮಾಡುವಂಥದ್ದು. ಈ ವಿಂಡೋ ಪಕ್ಕದಲ್ಲಿ ನಮಗೆ ಬಾಲ್ಕನಿಗೆ ಹೋಗೋದಕ್ಕೆ ಡೋರ್ ಮಾಡಿದ್ದಾರೆ. ಬಾಲ್ಕನಿ ನೀವು ನೋಡ್ಬೋದು. ಫ್ಲೋರಿಂಗ್ ಅಲ್ಲಿ ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ನಿಮಗೆ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಬಾಲ್ಕನಿ ವಾಲ್ನ ಟೈಲಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಈ ಕಾರ್ನರ್ ಅಲ್ಲಿ ನಿಮಗೆ MS ಇಂದ ಮಾಡಿರುವಂತಹ CNC ಕಟಿಂಗ್ ಡಿಸೈನರ್ ಶೀಟ್ ಯೂಸ್ ಮಾಡಿದ್ದಾರೆ. ಹಾಗೆ ಹೇಳಿದಾಗೆ ಎಲ್ಲೂ ನಿಮಗೆ ರೈಲಿಂಗ್ಸ್ ಇನ್ನ ಆಗಿಲ್ಲ ಬಾಲ್ಕನೀಸ್ ಅಲ್ಲಿ, ಎಲ್ಲ ನಿಮಗೆ SS ಮತ್ತೆ ಗ್ಲಾಸ್ ಇಂದ ಮಾಡ್ತಾರೆ. ಈ ರೂಮ್ ನಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ. ಬಾತ್ರೂಮ್ ಅಲ್ಲಿ ಎಲ್ಲ ಬಾತ್ರೂಮ್ಸ್ ಅಲ್ಲೂ ನಿಮಗೆ 10 ಫೀಟ್ ಟೈಲಿಂಗ್ ಮಾಡಿರುವಂಥದ್ದು. ಎಲ್ಲ ನಿಮಗೆ ಫಿಟ್ಟಿಂಗ್ಸ್ ಯಾವುದೂ ಆಗಿಲ್ಲ ಇನ್ನ, ಎಲ್ಲ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಅನ್ನೋದು. ಇದು ಬಂದು ಕನ್ಸಿಲ್ ಟ್ಯಾಂಕ್, ಗೆಬ್ರೆಟ್ನ ಕನ್ಸಿಲ್ ಟ್ಯಾಂಕ್ ಯೂಸ್ ಮಾಡಿದ್ದಾರೆ. ಈಗ ಈ ರೂಮಿಂದ ಹೊರಗೆ ಹೋದ್ರೆ ನಮಗೆ ಈ ರೂಮ್ ಪಕ್ಕದಲ್ಲೇ ಇನ್ನೊಂದು ಡೋರ್ ಸಿಗುತ್ತೆ. ಇದು ಮತ್ತೊಂದು ರೂಮ್ಗೆ ಎಂಟ್ರಿ ಆಗೋದಕ್ಕೆ ಡೋರ್. ಈ ರೂಮ್ನಲ್ಲಿ ನಾವು ಎಂಟ್ರಿ ಆದರೆ ನಮಗೆ ಮೊದಲು ಕಾಣುವಂಥದ್ದು 3 ಶಟರ್ ಟೀಕ್ವುಡ್ ವಿಂಡೋ. ಹಾಗೆ ಇಲ್ಲೂ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಮೇಲ್ಗಡೆ ಲಾಫ್ಟ್ಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಮಿರರ್ ಹಾಗೆ ಸ್ಟಡಿ ಟೇಬಲ್ ಸಿಗುತ್ತೆ. ಮೇಲೆ ನೋಡಿದ್ರೆ ನಿಮಗೆ POP ಇಂದ ವಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಇದಿಷ್ಟು ನಿಮಗೆ ಈ ಫಸ್ಟ್ ಫ್ಲೋರ್ ನಲ್ಲಿ ಇರೋ ಒಂದು 2 BHK ಹೌಸ್ ನಲ್ಲಿ ಸಿಗುವಂಥದ್ದು. ಈಗ ಸೆಕೆಂಡ್ ಫ್ಲೋರ್ ನಲ್ಲಿ 2 BHK ಹೌಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ಸೆಕೆಂಡ್ ಫ್ಲೋರ್ ಆಲ್ಮೋಸ್ಟ್ ಸೇಮ್ ಸಿಗುತ್ತೆ ನಿಮಗೆ, ಏನು ಚೇಂಜಸ್ ಇಲ್ಲ. ಇಲ್ಲಿ ಸೇಮ್ ಟೈಲ್ ಯೂಸ್ ಮಾಡಿದ್ದಾರೆ. ಇಂಟಲ್ಲಿ ವಾಲ್ ಕ್ಲಾಡಿಂಗ್ ಮಾಡಿರೋಂಥದ್ದು ಟೈಲಲ್ಲಿ 2 ಶಟರ್ ಟೀಕ್ವುಡ್ ವಿಂಡೋ ಸಿಗುತ್ತೆ. ಹಾಗೆ ಸೇಮ್ ಡಿಸೈನ್ನ ಒಂದು ಮೇನ್ ಡೋರ್ ಸಿಗುತ್ತೆ, ಬರ್ಮಾಟಿಕ್ ಇಂದ ಮಾಡಿರೋಂಥದ್ದು. ಪಿನ್ ಟು ಪಿನ್ ಸೇಮ್ ಅದೇ ಥರ ಇದೆ ಅಂತ ಹೇಳ್ಬೋದು. ಇದು ಎಲ್ಲ ನಿಮಗೆ ಸೇಮ್ ಡಿಸೈನ್ ಮಾಡಿರೋಂಥದ್ದು. ವಾರ್ಡ್ರೋಬ್ ಆಗಲಿ, TV ಕ್ಯಾಬಿನೆಟ್, ಡೋರ್ಸ್ ಪ್ರತಿಯೊಂದನ್ನು ಯಾವುದೇ ರೀತಿ ಚೇಂಜಸ್ ಇಲ್ಲ. ಇಲ್ಲಿ ನಿಮಗೆ ಡೈನಿಂಗ್ ಏರಿಯಾ ಬರುತ್ತೆ, ಆ ಕಡೆ ಹೊರಗಡೆ ಬಾಲ್ಕನಿ ಬರುತ್ತೆ. ಇದು ಕಿಚನ್ ಏರಿಯಾ ಬರುತ್ತೆ. ಆ ಡೋರ್ ಬಂದು ಕಿಚನ್ ಯುಟಿಲಿಟಿಗೆ ಹೋಗೋದಕ್ಕೆ ಮಾಡಿರೋಂಥದ್ದು. ಈ ಕಡೆ ದೇವಮೂಲೆ ಕಾರ್ನರ್ಲಿ ಪೂಜಾ ರೂಮ್ ಸಿಗುತ್ತೆ ನಿಮಗೆ. ಹಾಗೆ ಇಲ್ಲಿಂದ ಮತ್ತೆ ನಾವು ಲಿವಿಂಗಿಂದ ಆ ಕಡೆ ಕಂಟಿನ್ಯೂ ಮಾಡಿದ್ರೆ ಆಗಲೇ ಕೆಳಗಡೆ ತೋರಿಸ್ದಾಗೆ ಇದು ಕಾಮನ್ ವಾಶ್ರೂಮ್ಗೆ ಹೋಗೋದಕ್ಕೆ ಮಾಡುವಂಥ ಎಂಟ್ರೆನ್ಸ್. ಅಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ, ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಅದ್ರ ಪಕ್ಕದಲ್ಲೇ ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಲ್ಲೂ ನಿಮಗೆ ವಾರ್ಡ್ರೋಬ್ಸ್ ಆಗಲಿ ಪ್ರತಿಯೊಂದು ಸೇಮ್ ಲ್ಯಾಮಿನೇಟ್, ಸೇಮ್ ಡಿಸೈನ್, ಪ್ರತಿಯೊಂದು ಸೇಮ್ ಅದೇ ಥರ ಇದೆ, ಯಾವುದೇ ರೀತಿ ಚೇಂಜಸ್ ಇಲ್ಲ. POP ಫಾಲ್ ಸೀಲಿಂಗ್ ಡಿಸೈನ್ ನೋಡ್ಬೋದು. ಇದು ನಿಮಗೆ ವಾಶ್ರೂಮ್ ಟೈಲಿಂಗ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆ. 10 ಫೀಟ್ ಟೈಲಿಂಗ್ ಇದು. ಅಟ್ಯಾಚ್ ಬಾತ್ರೂಮ್ ಇದು. ಇಲ್ಲಿಂದ ನಾವು ಈ ಕಡೆ ನೋಡೋದಾದ್ರೆ ನಿಮಗೆ ಇದೆ ಟೀಕ್ವುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಬಾಲ್ಕನಿ ಸಿಗುತ್ತೆ. ಸೇಮ್ ನಾವು ಕೆಳಗೆ ನೋಡಿದ ಸೈಜೇ ಸಿಗುತ್ತೆ. ಇಲ್ಲೂ ಇಲ್ಲಿ ಅದೇ ರೀತಿ ಚೇಂಜಸ್ ಇಲ್ಲ. ಹಾಗೆ ವಾಲ್ ಟೈಲಿಂಗ್ ಮತ್ತು ನಿಮಗೆ ಕ್ಲಾಡಿಂಗ್ ಕೂಡ ಸೇಮ್ ಅದೇ ಟೈಲ್ ಯೂಸ್ ಮಾಡಿದ್ದಾರೆ, ಸೇಮ್ ಡಿಸೈನ್ ಟೈಲ್. ಅದೇ ಥರ CNC ಕಟಿಂಗ್ ಶೀಟ್ ಕೂಡ ಯೂಸ್ ಮಾಡಿದ್ದಾರೆ. ಆದರೆ ಇಲ್ಲಿ ಬಂದು ನಿಮಗೆ ಪ್ಯಾರಾಬಿಟ್ ವಾಲ್ ಕಟ್ಟಿರುವಂಥದ್ದು. ಇಲ್ಲಿ ರೈಲಿಂಗ್ ಮಾಡಿಲ್ಲ. ಈ ರೂಮಿಂದ ನಾವು ಮತ್ತೆ ಹೊರಗೆ ಹೋದರೆ ಪಕ್ಕದಲ್ಲೇ ಮತ್ತೊಂದು ರೂಮ್ ಸಿಗುತ್ತೆ.
ಇದನ್ನು ನಿಮಗೆ ಸೇಮ್ ಆಲ್ಮೋಸ್ಟ್ ಸೇಮ್ ಇದೆ, ಯಾವುದೇ ರೀತಿ ಚೇಂಜಸ್ ಇಲ್ಲ. ಸೇಮ್ ಸೈಜ್, ಸೇಮ್ ಡಿಸೈನ್ಸ್, ಸೇಮ್ ವಾರ್ಡ್ರೋಬ್ಸ್, ಸೇಮ್ ಲ್ಯಾಮಿನೇಟ್ಸ್, ಪ್ರತಿಯೊಂದು ಸೇಮ್ ಇದೆ. ಟೂ ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ, ಮಿರರ್ ಸಿಗುತ್ತೆ, ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ, ಸ್ಟಡಿ ಟೇಬಲ್ ಸಿಗುತ್ತೆ, ಆಮೇಲೆ POP ಇಂದ ಮಾಡಿರುವಂಥ ಫಾಲ್ ಸೀಲಿಂಗ್ ಡಿಸೈನ್ ಸಿಗುತ್ತೆ. ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ ಎರಡು ನಿಮಗೆ ಆಲ್ಮೋಸ್ಟ್ ಸೇಮ್ ಸಿಗುತ್ತೆ, ಯಾವುದೇ ರೀತಿ ಚೇಂಜಸ್ ಇಲ್ಲ. ಸೇಮ್ 2 BHK ಹೌಸ್. ಇಲ್ಲಿಂದ ಮತ್ತೆ ಹೊರಗೆ ಹೋದರೆ ನಮಗೆ ಥರ್ಡ್ ಫ್ಲೋರ್ಗೆ ಸ್ಟೆಪ್ ಸಿಗುತ್ತೆ. ಥರ್ಡ್ ಫ್ಲೋರ್ನಲ್ಲಿ ಏನಿದೆ ಅಂತ ನೋಡೋಣ. ಥರ್ಡ್ ಫ್ಲೋರ್ನಲ್ಲಿ ಎಂಟ್ರಿ ಆದರೆ ನಮಗೆ ಮೊದಲು ಸಿಗುವಂಥದ್ದು 1 BHK ಹೌಸ್. ಈ ಮನೆಯಲ್ಲೂ ನಿಮಗೆ ಎಲ್ಲ ಟೀಕುಡ್ಡಿಂದ ಮಾಡಿರುವಂಥ ಮೇನ್ ಡೋರ್ ಸಿಗುತ್ತೆ. ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಟೈಲಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ಈ ಮನೆಯಲ್ಲಿ ನಮಗೆ ಮೊದಲು ಸಿಗೋದು TV ಕ್ಯಾಬಿನೆಟ್. ಒಂದು TV ಕ್ಯಾಬಿನೆಟ್ ಸಿಗುತ್ತೆ. ಇಲ್ಲಿ ಎಲ್ ಶೇಪ್ ಸೋಫಾ ಹಾಕೋ ಥರ ಒಂದು ಓಪನ್ ಸ್ಪೇಸ್ ಸಿಗುತ್ತೆ. ಮೇಲೆ ನಿಮಗೆ POP ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಈ ಕಡೆ ಕಂಟಿನ್ಯೂ ಮಾಡಿದ್ರೆ ನಾವು ನಮಗೆ ಮೊದಲು ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ನಲ್ಲಿ ಟೀಕುಡ್ಡಿಂದ ಮಾಡಿರುವಂಥ ವಾಸ್ಕಲ್ ಹಾಗೆ ಟೀಕುಡ್ ಡೋರ್ಸ್ ಯೂಸ್ ಮಾಡಿದ್ದಾರೆ. ವಾಲ್ ಪೂರ್ತಿ ನಿಮಗೆ ವೈಟ್ ಟೈಲ್ ಯೂಸ್ ಮಾಡಿರೋದು. ವಾಲ್ನಲ್ಲಿ ಕೆಳಗೆ ಒಂದು ಸ್ಲ್ಯಾಬ್ ಕೊಟ್ಟಿದ್ದಾರೆ. ಈ ಪೂಜಾ ರೂಮ್ ಪಕ್ಕದಲ್ಲೇ ನಮಗೆ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ನಲ್ಲಿ ನಿಮಗೆ ಬಾಟಮ್ ಕ್ಯಾಬಿನೆಟ್ಸಲ್ಲಿ SS ಬ್ಯಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ. ಹಾಗೆ ಈ ಕಡೆ ಕಾರ್ನರಲ್ಲಿ ಒಂದು ಗ್ರಾನೈಟ್ ಸಿಂಕ್ ಬರುತ್ತೆ. ಸಿಂಕ್ ಮೇಲೆ ನಿಮಗೆ ಸಿಂಗಲ್ ಶಟರ್ ವಿಂಡೋ ಬರುತ್ತೆ. ಅದರ ಪಕ್ಕದಲ್ಲಿ ಟಾಪ್ ಕ್ಯಾಬಿನೆಟಲ್ಲಿ ಒಂದು 2 ಡೋರ್ ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಿಮಗೆ ಲಾಫ್ಟ್ ಸಿಗುತ್ತೆ. ಲಾಫ್ಟ್ ಬಂದು ನಿಮಗೆ ಟೋಟಲ್ ಆಗಿ ಯು ಶೇಪಲ್ಲಿ ಎಲ್ಲ ಕಿಚನ್ ಪೂರ್ತಿ ಬರುತ್ತೆ ನಿಮಗೆ ಸ್ಟೋರೇಜಸ್. ಇಲ್ಲಿಂದ ನಾವು ಹೊರಗೆ ಹೋಗಿ ಮತ್ತೆ ಎಡಕ್ಕೆ ತಿರುಗಿದ್ರೆ ನಮಗೆ ಬೆಡ್ರೂಮ್ ಸಿಗುತ್ತೆ. ಬೆಡ್ರೂಮ್ ವಾಸ್ಕಲ್ನಲ್ಲಿ ಟೀಕುಡ್ ಯೂಸ್ ಮಾಡುವಂಥದ್ದು. ಒಳಗೆ ಎಂಟ್ರಿ ಮೊದಲು ನಿಮ್ಗೆ ಸಿಗೋಂಥದ್ದು 2 ಶಟರ್ ಟೀಕುಡ್ ಹುಣಸೂರು ಟೀಕಿಂದ ಮಾಡಿರುವಂಥ ವಿಂಡೋ ಸಿಗುತ್ತೆ. ಹಾಗೆ ಈ ಕಡೆ ನೋಡೋದಾದ್ರೆ ನಿಮಗೆ 2 ಡೋರ್ ಓಪನ್ ಟೈಪ್ ವಾರ್ಡ್ರೋಬ್ ಸಿಗುತ್ತೆ. ವಾರ್ಡ್ರೋಬ್ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಮೇಲೆ ನೋಡೋದಾದ್ರೆ ಲಾಫ್ಟ್ ಸಿಗುತ್ತೆ. ಎಲ್ಲ ಪೂರ್ತಿ ಮನೆಯಲ್ಲಿ ನಿಮಗೆ ಗ್ರಾನೈಟ್ ಯೂಸ್ ಮಾಡಿರೋಂಥದ್ದು. ಫ್ಲೋರಿಂಗಲ್ಲಿ ಎಲ್ಲ ಫ್ಲೋರ್ಸಲ್ಲೂ ನಿಮಗೆ ಒಂದೇ ಥರದ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗಲ್ಲಿ. ಇದು ಲಿವಿಂಗಲ್ಲಿ ಬರುವಂಥ ವಿಂಡೋ ಇದು. ಈ TV ಕ್ಯಾಬಿನೆಟ್ ಹಿಂದೆ ನಿಮಗೆ ಕಾಮನ್ ವಾಶ್ರೂಮ್ ಸಿಗುತ್ತೆ. ಹೌದು, ಕಾಮನ್ ವಾಶ್ರೂಮ್ ಬರುತ್ತೆ. ಈ ಕಡೆ ನಿಮಗೆ ಒಂದು ಸಿಂಗಲ್ ಶಟರ್ ವಿಂಡೋ ಕೂಡ ಸಿಗುತ್ತೆ. ಈ ಮನೆಯಿಂದ ನಾವು ಹೊರಗೆ ಹೋಗಿ ಮತ್ತೆ ಬಲಕ್ಕೆ ತಿರುಗಿದ್ರೆ ನಮಗೆ 2 BHK ಹೌಸ್ಗೆ ಎಂಟ್ರೆನ್ಸ್ ಸಿಗುತ್ತೆ. ಇಲ್ಲಿ ನಿಮಗೆ 2 ಶಟರ್ ಒಂದು ವಿಂಡೋ ಮಾಡಿದ್ದಾರೆ, ಟೀಕುಡ್ ವಿಂಡೋ. ಹಾಗೆ ಕಾರ್ನರಲ್ಲಿ ದೇವಮೂಲೆ ಕಾರ್ನರಲ್ಲಿ ನಿಮಗೆ ಮೇನ್ ಡೋರ್ ಸಿಗುತ್ತೆ ಈ ಮನೆಗೆ. ಇದು 2 BHK ಮನೆ. ಇದು ಮೇನ್ ಡೋರ್ ಮತ್ತು ಮೇನ್ ಡೋರ್ ವಾಸ್ಕಲ್ನಲ್ಲಿ ಪರ್ಮಾಟಿಕ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮ್ಗೆ ಇಲ್ಲಿ ಮೊದಲು ಸಿಗೋದೇ ಲಿವಿಂಗ್ ಏರಿಯಾ. ಈ ಲಿವಿಂಗ್ ಏರಿಯಾದಲ್ಲಿ ನಿಮಗೆ ಒಂದೊಳ್ಳೆ ವುಡನ್ ಫಿನಿಶಿಂಗ್ ಟೈಲ್ ಹಾಗೆ, ವುಡನ್ ಫಿನಿಶಿಂಗ್ ಲ್ಯಾಮಿನೇಟ್ ಹಾಗೆ ಮಾರ್ಬಲ್ ಫಿನಿಶಿಂಗ್ ಲ್ಯಾಮಿನೇಟ್ ಯೂಸ್ ಮಾಡಿ TV ಕ್ಯಾಬಿನೆಟ್ ಮಾಡಿದ್ದಾರೆ. ಈ TV ಕ್ಯಾಬಿನೆಟ್ ಪಕ್ಕದಲ್ಲಿ ನಿಮಗೆ ಪೂಜಾಗೆ ಮಾಡಿರುವಂಥದ್ದು ಇದು. ಇಲ್ಲಿ ಪೂಜಾ ರೂಮ್ ನಿಮಗೆ ಸಪ್ರೇಟಾಗಿ ವಾಲಲ್ಲಿ ಮಾಡಿಲ್ಲ, ಅದಕ್ಕೆ ಪ್ಲೈವುಡ್ನಲ್ಲೇ ನಿಮಗೆ ಪೂಜಾ ರೂಮ್ ಮಾಡಿರುವಂಥದ್ದು ಇದು. ಮೇಲೆ ನೋಡೋದಾದ್ರೆ ನಿಮಗೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಈ ಕಡೆ ನಿಮಗೆ
3 ಶಟರ್ ಟೀಕ್ವುಡ್ ವಿಂಡೋ ಸಿಗುತ್ತೆ. ಇಲ್ಲಿ ನೋಡಿದ್ರೆ ನಿಮಗೆ ಕಿಚನ್ ಏರಿಯಾ ಸಿಗುತ್ತೆ. ಈ ಕಿಚನಲ್ಲಿ ನಿಮಗೆ ಬಾಟಮ್ ಕ್ಯಾಬಿನೆಟ್ಸಲ್ಲಿ SS ಬ್ಯಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ, 20 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಕಾರ್ನರಲ್ಲಿ ನಿಮಗೆ ಗ್ರಾನೈಟ್ ಸಿಂಕ್ ಬರುತ್ತೆ, ಒಂದು ಸಿಂಗಲ್ ಶೀಟರ್ ವಿಂಡೋ ಕೂಡ ಬರುತ್ತೆ. ಮೇಲೆ ಟಾಪ್ ಕ್ಯಾಬಿನೆಟ್ಸಲ್ಲಿ ನಿಮಗೆ ಸ್ಟೋರೇಜಸ್ಗೆ ಕಂಪಾರ್ಟ್ಮೆಂಟ್ಸ್ ಮಾಡಿರೋದು. ಅದ್ರ ಮೇಲೆ ನಿಮಗೆ ಲಾಫ್ಟ್ ಸಿಗುತ್ತೆ. ಹಾಗೆ ನಾವು ಹೊರಗೆ ಬಂದು ಮತ್ತೆ ಈ TV ಕ್ಯಾಬಿನೆಟ್ ಹಿಂದೆ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಒಂದು ಬೆಡ್ರೂಮ್ ಸಿಗುತ್ತೆ. ಬೆಡ್ರೂಮ್ಸ್ ಡೋರ್ ವಾಸ್ಕಲ್ಸ್ ಬಂದು ಟೀಕ್ವುಡ್ಡಿಂದ ಮಾಡಿರೋದು, ಡೋರ್ಸ್ ಬಂದು ರೆಡಿಮೇಡ್ ಡೋರ್ಸ್ ಯೂಸ್ ಮಾಡಿದ್ದಾರೆ. ಈ ರೂಮ್ನಲ್ಲಿ ನಿಮಗೆ ಒಂದು 2 ಶಟರ್ ಟೀಕ್ವುಡ್ ವಿಂಡೋ ಸಿಗುತ್ತೆ. ಹಾಗೆ ಇಲ್ಲಿ 3 ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುತ್ತೆ. ಮೇಲ್ಗಡೆ 3 ಡೋರ್ ಲಾಫ್ಟ್ ಸಿಗುತ್ತೆ. ಈ ರೂಮ್ ಎದುರುಗಡೆನೆ ನಮಗೆ ಮತ್ತೊಂದು ರೂಮ್ ಸಿಗುತ್ತೆ. ಈ ರೂಮ್ನಲ್ಲಿ ನಿಮಗೆ 2 ಶಟರ್ ವಿಂಡೋ ಸಿಗುತ್ತೆ. ಹಾಗೆ ಈ ಕಡೆ ನೋಡೋದಾದ್ರೆ ನಿಮಗೆ 2 ಡೋರ್ ಓಪನ್ ಟೈಪ್ ವಾರ್ಡ್ರೋಬ್ ಸಿಗುತ್ತೆ. ಹಾಗೆ ಅದರ ಪಕ್ಕದಲ್ಲೇ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಕೆಳಗಡೆ ಡ್ರೆಸ್ಸಿಂಗ್ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಒಂದು ಸ್ಟೋರೇಜ್ ಕೊಟ್ಟಿದ್ದಾರೆ. ಇದು ನಿಮಗೆ 3rd ಫ್ಲೋರಲ್ಲಿರೋ ಒಂದು 2 BHK ಹಾಗೆ 1 BHK ಮನೆ ನೋಡಿದ್ವಿ. ಈಗ ಮೇಲೆ ಟೆರೆಸ್ ಏರಿಯಾ ಹೇಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿಂದ ಹೊರಗೆ ಎಂಟ್ರಿ ಆದ್ರೆ ನಮಗೆ ಟೆರೆಸ್ ಏರಿಯಾ ಸಿಗುತ್ತೆ. ಫುಲ್ ಓಪನ್ ಟೈಪ್ ಟೆರೆಸ್ ಇರುವಂಥದ್ದು. ಇಲ್ಲಿ ನಿಮಗೆ ಸ್ಟೋರೇಜ್ ಮಾಡೋದಕ್ಕೆ ಇಲ್ಲ ಏನಾದರೂ ಇಡೋದಕ್ಕೆ ಒಂದು ಗ್ರಿಲ್ಲಿಂದ ಡೋರ್ ಮಾಡಿ MS ಗ್ರಿಲ್ಲಿಂದ ಕವರ್ ಮಾಡಿದ್ದಾರೆ. ಮೇಲೆ ನಿಮಗೆ ಟ್ಯಾಂಕ್ಸ್ ಬರುತ್ತೆ. ಕೆಳಗಡೆ ಟ್ಯಾಂಕ್ ರೂಮಲ್ಲಿ ಓಪನ್ ಸ್ಪೇಸ್ ಸಿಗುತ್ತೆ, ಏನು ಬೇಕಾದ್ರೂ ಇಟ್ಕೋಬೋದು. 2500 ಲೀಟರ್ಸ್ ಟ್ಯಾಂಕ್ಸ್ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ನ ಹೆಡ್ ರೂಮ್ನಿಂದ ಕವರ್ ಮಾಡಿರೋದು. ಈಗ ಈ ಮನೆ ಇರುವಂತ ಲೊಕ್ಯಾಲಿಟಿ ಒಂದ್ಸರಿ ನೋಡ್ಕೊಳ್ಳಿ. ನಿಮಗೆ ಇಲ್ಲಿ ಕಾಣ್ತಿರೋದೇ ಈಸ್ಟ್ ವೆಸ್ಟ್ ಕಾಲೇಜ್. ಈಸ್ಟ್ ವೆಸ್ಟ್ ಕಾಲೇಜ್ ಬ್ಯಾಕ್ ಸೈಡ್ ಬರುತ್ತೆ ಇದು. ಈ ಮನೆ ಎದುರುಗಡೆ ನಿಮಗೆ ಅಪಾರ್ಟ್ಮೆಂಟ್ ಬರುತ್ತೆ. ಹಾಗೆ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಓನರ್ ಬಂದು ಈ ಒಂದು ಮನೆಗೆ 2.6 crores ಕೋಟ್ ಮಾಡ್ತಾ ಇದ್ದಾರೆ. ಅಂದ್ರೆ 2,60,00,000. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ನೀವು ಮನೆಯನ್ನ ವಿಸಿಟ್ ಮಾಡಿ ಓನರ್ನ ಮೀಟ್ ಮಾಡಿ ಡೈರೆಕ್ಟ್ ಆಗಿ ಪ್ರೈಸ್ ಬಗ್ಗೆ ನೆಗೋಷಿಯೇಷನ್ ಮಾಡಬಹುದು. ಈ ಒಂದು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಏಕಾತಾ ಸೈಟ್ ನಲ್ಲಿ ಬರುವಂತದ್ದು. ನಿಮ್ಗೆ ಇದು ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುತ್ತೆ. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಬಹುದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟೀಸ್.